ಈರೆರಡು ದೇಹ ಅಂದ್ರೆ 4 ದೇಹ. ಊರ್ಮಿ ಊರ್ಮಿ ಅಂತಂದ್ರೆ ಈ ದೇಹಕ್ಕೆ ಬರತಕ್ಕಂಥ 6 ಪರಿಣಾಮಗಳಿಗೆ ಊರ್ಮಿ ಅಂತ ಕರೀತಾರೆ. ಈರೆರಡು ದೇಹ ಊರ್ಮಿ ಅಂದ್ರೆ ಷಡೂರ್ಮಿಗಳು ಅಂತ ಪ್ರಸಿದ್ಧ. ಊರ್ಮಿ ಅಂದ್ರೆ 6. ಅಸ್ಥಿ, ಅದು ಸಂಸ್ಕೃತದಲ್ಲಿರೋ ಕ್ರಮ ಹಾಗೆ, ಷಡೂರ್ಮಿಗಳದ್ದು. ಬರೇ ಊರ್ಮಿ ಅಂತ ಅಂದಿದ್ದಾರೆ, 6 ಅಂತ ಇಟ್ಕೋಬೇಕು. ಈರೆರಡು ದೇಹ ಊರ್ಮಿ. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಅಂದ್ರೆ ಅಸ್ಥಿ ಅಂದ್ರೆ ಮೊದಲು ಗರ್ಭವಾಸ, ದೇಹಕ್ಕೆ ಬರೋದು 6 ವಿಕಾರಗಳು. ಅಸ್ಥಿ ಗರ್ಭವಾಸ. ಜಾಯತೆ ಅಂದ್ರೆ ಆಮೇಲೆ ಹುಟ್ಟೋದು. ವರ್ಧತೆ ಅಂದ್ರೆ ಬೆಳೆಯೋದು. ವಿಪರಿಣಮತೆ ಅಂದ್ರೆ ಕಪ್ಪಿದ್ದು ಕೂದಲೆಲ್ಲ ಬೆಳ್ಳಗಾಗೋದು. ಇದಕ್ಕೆಲ್ಲ ವಿಪರಿಣಾಮ ಅಂತಾರೆ. ಆಮೇಲೆ ಅಪಕ್ಷೀಯತೆ, ಸಂಪೂರ್ಣ ಕುಗ್ಗುತ್ತಾ ಬರ್ತಾನೆ ದೇವ. ಹೇಗೆ ಬೆಳೀತಾ ಬರ್ತಾನೋ ಹಾಗೆ ಮಗುವಿನ ಪರಿಸ್ಥಿತಿಗೆ ಮತ್ತೆ ಬರ್ತಾನೆ. ಆಮೇಲೆ ಕೊನೆಗೊಂದ್ಸಲ ಮತ್ತೆ ಗರ್ಭವಾಸಕ್ಕೆ ಒಳಗೆ ಹೋಗ್ತಾನೆ. ನಶ್ಯತಿ, ಗರ್ಭದಿಂದ ಬಂದು ಬೆಳ್ಕೊಂಡು ಆಮೇಲೆ ಪುನಃ ಕುಗ್ಗಿ ಮತ್ತೆ ಗರ್ಭ ಪ್ರವೇಶ ಮಾಡೋದು. ಈ ರೀತಿ 6 ಊರ್ಮಿಗಳು ಅಂತಿದೆ. ಈರೆರಡು ದೇಹ, ಷಡೂರ್ಮಿ, ಪಂಚಭೂತಗ, ಆರಧಿಕ ದಶ ಋಗ್ವಿನುತ. ಆರಧಿಕ ದಶ ಅಂದ್ರೆ 16 ಋಗ್ವಿನುತ. ಪುರುಷ ಸೂಕ್ತ ಪ್ರತಿಪಾದ್ಯನಾಗಿರತಕ್ಕಂಥ ಪುರುಷ ಸೂಕ್ತದಲ್ಲಿ 16 ಋಕ್, 16 ಮಂತ್ರ. ಆ 16 ಮಂತ್ರಗಳಿಂದ ಪ್ರತಿಪಾದ್ಯನಾದ ಲಕ್ಷ್ಮೀರಮಣ ವಿಷ್ಣುವಾಖ್ಯ ರೂಪದಿ ಚತುಷ್ಷಷ್ಟಿ ಕಲಾಧಾರಕನು. 64 ಕಲಾಧಾರ ಆಗಿದ್ದಾನೆ. 64 ಕಲೆಗಳು ಅಂದ್ರೆ ಇದಕ್ಕೆ ಎರಡೆರಡು ಥರ ವಿವರಣೆ ಕೊಡ್ತಾರೆ, ಎರಡೂ ಸರಿಯಾಗಿದೆ. 64 ಕಲೆ ಅಂತಂದ್ರೆ ಈ ಸಂಗೀತ ಕಲೆ, ಚಿತ್ರಕಲೆ, ನಾಟ್ಯ, ವಿದ್ಯೆ, ಇದೆಲ್ಲ 64 ಕಲೆಗಳು ಅಂತ ಒಂದು ಕ್ರಮ ಇದೆ. ಆ 64 ಕಲಾಧಾರಕ ಪರಮಾತ್ಮ ಅಂತ ಒಂದು. ಆದ್ರೆ ಬ್ರಹ್ಮದೇವರಿಂದ ಹಿಡಿದು ಮನುಷ್ಯರಲ್ಲಿ ಇರುವ ರೂಪ ಹೇಳಿದ್ರಿಂದ 64 ಕಲಾಧಾರಕ ಅನ್ನೋದಕ್ಕೆ ಕೆಲವರು ಬೇರೆ ವ್ಯಾಖ್ಯಾನ ಮಾಡ್ತಾರೆ. ಶ್ರೀಕೃಷ್ಣ ಒಡೆಯರ ವ್ಯಾಖ್ಯಾನ ಏನು ಅಂದ್ರೆ, ಮನುಷ್ಯರಲ್ಲಿರೋ ರೂಪ 64 ರೂಪ ಇದೆ ಅಂತ. ಯಾಕೆ ಮನುಷ್ಯ ಜಾತಿ ಒಟ್ಟು 64 ಜಾತಿ ಇದೆಯಂತೆ ಮನುಷ್ಯರಲ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಸ್ಥೂಲವಾಗಿ ಎಲ್ರಿಗೂ ಗೊತ್ತಿರೋದು 4 ಜಾತಿ. ಆದ್ರೆ ಶಾಸ್ತ್ರ ಹೇಳಿ 64 ಜಾತಿ ಹೇಳ್ತಾರೆ ಸಂಕೃಷ್ಣ ಒಡೆಯರು. ಯಾವುದು 64 ಜಾತಿ ಅಂದ್ರೆ, ಬ್ರಾಹ್ಮಣರಿಗೆ ಬ್ರಾಹ್ಮಣ ಅಂತ ಒಂದು ಜಾತಿ. ಬ್ರಾಹ್ಮಣನಲ್ಲಿ ಹುಟ್ಟಿದವನು ಅವನು ಬ್ರಾಹ್ಮಣ ಆಗ್ತಾನೆ, ಅದೊಂದು ಜಾತಿ. ಬ್ರಾಹ್ಮಣನಿಗೆ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದರೆ ಅದೊಂದು ಜಾತಿ ಆಗ್ತದೆ. ವೈಶ್ಯರಲ್ಲಿ ಹುಟ್ಟಿದ್ರೆ ಒಂದು ಜಾತಿ, ಶೂದ್ರರಲ್ಲಿ ಹುಟ್ಟಿದ್ರೆ ಒಂದು ಜಾತಿ. ಹೀಗೆ ಬ್ರಾಹ್ಮಣನಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಸ್ತ್ರೀಯರಲ್ಲಿ ಹುಟ್ಟಿದಾಗ 4 ಜಾತಿ, 4 ಆಯ್ತು. ಕ್ಷತ್ರಿಯನಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಜಾತಿಯವರಲ್ಲಿ ಹುಟ್ಟಿದರೆ ಅದು 4 ಆಯ್ತಂತೆ. ಹಾಗೆ ವೈಶ್ಯರಿಗೆ ಈ ರೀತಿಯಾಗಿ 4, ಒಟ್ಟು ಎಷ್ಟಾಯ್ತು? 4 4 16 ಜಾತಿ ಅಲ್ಲಿ ಆಯ್ತಂತೆ. ಆ 16ಕ್ಕೂ ಹೆಸರು ಕೊಡ್ತಾರವ್ರು. ಒಂದು ಉದಾಹರಣೆಗೆ ಹೇಳ್ತೇನೆ. ಕ್ಷತ್ರಿಯ ಒಬ್ಬ ಇದ್ದಾನೆ ಅಂತ ಇಟ್ಕೊ. ಬ್ರಾಹ್ಮಣ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡು ಅವಳಲ್ಲಿ ಒಂದು ಮಗುವನ್ನು ಹುಟ್ಟಿಸಿದ್ರೆ ಅವನಿಗೆ ಸೂತ ಅಂತ ಹೆಸರು ಬರ್ತದಂತೆ. ಕ್ಷತ್ರಿಯನಿಗೆ ವೈಶ್ಯ ಜಾತಿಯಲ್ಲಿ ಒಂದು ಮಗು ಹುಟ್ಟಿದರೆ ಮಾಹಿಷ್ಯ ಅನ್ನೋ ಜಾತಿ ಆಗ್ತದಂತ. ಅದೇ ಕ್ಷತ್ರಿಯನಿಗೆ ಶೂದ್ರ ಜಾತಿಯಲ್ಲಿ ಒಂದು ಹುಟ್ಟಿದ್ರೆ ಉಗ್ರ ಅನ್ನುವಂತಹ ಜಾತಿ ಆಗ್ತದೆ. ಈ ಕ್ಷತ್ರಿಯನಿಗೆ ಕ್ಷತ್ರಿಯ ಸ್ತ್ರೀಯಲ್ಲೇ ಹುಟ್ಟಿದ್ರೆ ಅದು ಕ್ಷತ್ರಿಯ. ಈ ಪ್ರಕಾರ 4. ಅವರಲ್ಲಿ ಸೂತ ಅಂತ ಒಬ್ಬನು ಹುಟ್ಟಿದನಲ್ಲ, ಅವನು ಪುನಃ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿಸಿದ್ರೆ ಮತ್ತೊಂದು ಜಾತಿ ಆಗ್ತದೆ. ಮಾಹಿಷ್ಯ ಅಂತ ಒಂದು ಅವಾಂತರ ಜಾತಿ ಬಂತು, ಅವನು ಕೂಡ ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ ಅಂತ ಈ ರೀತಿ ಹುಟ್ಟಿಸ್ತಾ ಹೋದ್ರೆ ಮತ್ತಾಗ್ತದಂತೆ. ಅದು ಹಿಂಗೆ ಬೆಳೀತಾ ಎಷ್ಟು ಬೇಕಾದ್ರೆ ಆಗ್ತದೆ. ಆದ್ರೆ ವಿಭಾಗ 64 ಮಾಡಿದ್ದಾರೆ. ಇದಕ್ಕೆ ವರ್ಣ ಸಾಂಕರ್ಯ ಅಂದ್ರೆ ಹೀಗೆ 64 ಆಗ್ತದೆ. ಆಯ್ತು ನೋಡಿ, 4 ಜಾತಿ 4 ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದಾಗ 4 4 16 ಆಯ್ತು. ಆ 16 ಜಾತಿಯವರಿಗೂ ಕೂಡ ಪುನಃ 4 4 ಸ್ತ್ರೀಯರಲ್ಲಿ ಹುಟ್ಟಿದರೆ 16 × 4 64. ಹೀಗೆ 64 ಜಾತಿಗಳಿದೆ. ಇಲ್ಲಿ ಮನುಷ್ಯರಲ್ಲಿರ್ತಕ್ಕಂಥ ರೂಪ ಹೇಳೋ ಪ್ರಸಂಗ ಆದ್ರಿಂದ ಈ ವ್ಯಾಖ್ಯಾನ ಮಾಡಬೇಕು ಅಂತ ಸಂಕೃಷ್ಣ ಒಡೆಯರ ಅಭಿಪ್ರಾಯ. ಈರೆರಡು ದೇಹ, ಊರ್ಮಿ, ಭೂತಗ, ಆರಧಿಕ ದಶ ಋಗ್ವಿನುತ, ಪುರುಷ ಸೂಕ್ತ ಪ್ರತಿಪಾದನಾದ ಆ ಪರಮಾತ್ಮ
ಚತುಷ್ಷಷ್ಠಿ ಕಲಾ ಲಕ್ಷ್ಮೀ ರಮಣ ವಿಷ್ಣುವಾಖ್ಯ ರೂಪದ ಚತುಷ್ಷಷ್ಠಿ ಕಲಾಧಾರಕನು ತಾನಾಗಿ ಬ್ರಹ್ಮಪುರಾರಿ ಮುಖ್ಯರುಳಿದ್ದು ಬ್ರಹ್ಮ ರುದ್ರಾದಿ ಎಲ್ಲ ಚೇತನರಲ್ಲಿದ್ದುಕೊಂಡು ಸತತ ವಿಹಾರ ಮಾಳ್ಪನು ಚತುಷ್ಪಾದಾಹ್ವಯದಿ ಲೋಕದೊಳು. ಹೀಗೆ ಯಾರು ಹುಟ್ಟಿದರೂ ಕೂಡ, ಯಾರು ಯಾವ ರೀತಿಯಲ್ಲಿ ಹುಟ್ಟಿದರೂ ಕೂಡ ಅವರಲ್ಲಿ ಪರಮಾತ್ಮ ಇದ್ದಾನೆ. ಇಲ್ಲದಿದ್ರೆ ಅವರಿಗೆ ಅಸ್ತಿತ್ವನೇ ಇಲ್ಲ, ಅವರದ್ದು ಯಾವ ವ್ಯಾಪಾರನೂ ಕೂಡ ನಡೆಯೋದಿಲ್ಲ. ಈ ರೀತಿ ಭಗವಂತ ಜಗತ್ತಿನಲ್ಲಿ ಅದನ್ನು ವಿಸ್ತಾರಗೊಳಿಸ್ತಾ ನೆಲೆಸಿದ್ದಾನೆ ಅಂತ ನಿರೂಪಣೆ ಮಾಡಿದ್ದಾರೆ. ತೃಣ ಮೊದಲು ಬ್ರಹ್ಮಾಂತ ಜೀವರ ತನುಗಳ ತ್ರಯಗಳಲ್ಲಿ ನಾರಾಯಣನ 1520 ಮೇಲಾರು ಗಣನೆ ಮಾಳ್ಪುದು ಬುಧರು ರೂಪವ ಘೃಣಿಯು ಸೂರ್ಯಾದಿತ್ಯ ನಾಮಗಳ ಅನುದಿನದಿ ಜಪಿಸುವರಿಗೆ ಈವ ಆರೋಗ್ಯ ಸಂಪದವ. ಇದು ಬಹಳ ಮುಖ್ಯವಾದಂತಹ ಪದ್ಯ. ತೃಣ ಮೊದಲು ಬ್ರಹ್ಮಾಂತ ಜೀವರ ತನುಗಳ ತ್ರಯಗಳಲ್ಲಿ, ತೃಣಜೀವ ಬಹಳ ಕಡಿಮೆ ಜೀವ ಅಂದರೆ ತೃಣಜೀವ, ಅಲ್ಲಿಂದ ಆರಂಭ ಮಾಡಿ ಚತುರ್ಮುಖ ಬ್ರಹ್ಮದೇವರ ತನಕ ಜೀವರ ತನುಗಳ ತ್ರಯಗಳಲ್ಲಿ ಲಿಂಗದೇಹ, ಅನಿರುದ್ಧ ಮತ್ತು ಸ್ಥೂಲ ದೇಹ, ಈ ದೇಹಗಳಲ್ಲಿ ನಾರಾಯಣ 1520 ಮೇಲಾರು 1526 ರೂಪದಿಂದ ನೆಲೆಸಿದ್ದಾನೆ. ಕೆಲವು ಪಾಠಗಳಲ್ಲಿ, ಕೆಲವು ಪುಸ್ತಕಗಳಲ್ಲಿ 1670 ಮೇಲಾರು ಅಂತ ಪಾಠ ಆಗಿಬಿಟ್ಟಿದೆ. ಮುಂದಿನ ಪದ್ಯಗಳಿಗೆ ಸರಿ ಹೋಗೋದಿಲ್ಲ. ಅದರಿಂದ ಈ ಪಾಠ ಬಹಳ ಸೂಕ್ತವಾದ್ದು. ತೃಣ ಮೊದಲು ಬ್ರಹ್ಮಾಂತ ಜೀವರ ತನುಗಳ ತ್ರಯಗಳಲ್ಲಿ ನಾರಾಯಣನ 1520 ಮೇಲಾರು, 1670 ಮೇಲಾರು ಅಂತಂದ್ರೆ ಈ ಸಂಖ್ಯೆನ ಮುಂದಿನ ಪದ್ಯದಲ್ಲಿ ಬಿಡಿಸ್ತಾರೆ ದಾಸರು. ಆ ಸಂಖ್ಯೆಗೆ ಟ್ಯಾಲಿ ಆಗೋದಿಲ್ಲ. ಅದರಿಂದ ಈ ಪುಸ್ತಕದಲ್ಲಿರೋ ಈ ಪಾಠ ಬಹಳ ಸೂಕ್ತವಾದ. 1526 ರೂಪದಿಂದ ಈ ಲಿಂಗ ಅನಿರುದ್ಧ ಸ್ಥೂಲ ದೇಹಗಳಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಎಲ್ಲ ಜೀವರ ದೇಹದಲ್ಲಿ ನೆಲೆಸಿದ್ದಾನೆ. ಆ ಪರಮಾತ್ಮನನ್ನ ಘೃಣಿ, ಸೂರ್ಯ, ಆದಿತ್ಯ ಈ ನಾಮಗಳಿಂದ ಪರಮಾತ್ಮನನ್ನ ಧ್ಯಾನ ಮಾಡಬೇಕಂತ. ಆವಾಗ ಅನುದಿನದಿ ಜಪಿಸುವವರಿಗೆ ಈವ ಆರೋಗ್ಯ ಸಂಪದವ, ಆರೋಗ್ಯ ಭಾಗ್ಯವನ್ನ ಪರಮಾತ್ಮ ಕೊಡೋದು ಈ ಮಂತ್ರದಿಂದ. ಎರಡಕ್ಕೂ ಉಪಯೋಗ ಇದೆ ಈ ಮಂತ್ರ. ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡಿದ್ದಾರೆ. ಘೃಣಿ ಸೂರ್ಯ ಆದಿತ್ಯ ಅಂತ ಒಂದು ಮಂತ್ರ. ಇದು 3 ಹೆಸರು ಪರಮಾತ್ಮಂದು. ಘೃಣಿ, ಸೂರ್ಯ, ಆದಿತ್ಯ. ಘೃಣಿ ಅಂತಂದ್ರೆ ಕಾರುಣ್ಯಂ, ಕರುಣಾ, ಘೃಣ, ಕಾರುಣ್ಯಮೂರ್ತಿ ಅಂತರ್ಥ, ಕರುಣಾಶಾಲಿ ಅಂತರ್ಥ. ಸೂರ್ಯ ಅಂತಂದ್ರೆ ಸೂರಿಗಮ್ಯ, ಜ್ಞಾನಿಗಳಿಗೆ ಪ್ರಾಪ್ಯನಾದವನು, ಜ್ಞಾನಿಗಳಿಗೆ ದೊರೀತಾನೆ ಪರಮಾತ್ಮ. ಆದ್ರಿಂದ ಅವನಿಗೆ ಸೂರ್ಯ ಅಂತ ಹೆಸರು. ಅಜ್ಞಾನಿಗಳಿಗೆ ಸಿಗೋದಿಲ್ಲ, ಜ್ಞಾನಿಗಳಿಗೆ ಬಹಳ ಬೇಗ ಒಲಿತಾನೆ, ಆದ್ರಿಂದ ಸೂರ್ಯ. ಆದಿತ್ಯ ಅಂತಂದ್ರೆ ಆದತ್ತೇ ಇತಿ ಆದಿತ್ಯ, ಎಲ್ಲರ ಕರ್ಮವನ್ನ ಸ್ವೀಕಾರ ಮಾಡ್ತಕ್ಕವನು ಅಂತರ್ಥ ಆದಿತ್ಯ ಅಂತಂದ್ರೆ. ಅವರವರ ಪ್ರಾರ್ಥನೆ, ಅವರ ಕರ್ಮ ಅದನ್ನೆಲ್ಲ ಸ್ವೀಕಾರ ಮಾಡಿ ಅವರಿಗೆ ಆದಿತ್ಯವನ್ನು ಕೊಡ್ತಕ್ಕವನು. ಆದಿತ್ಯ ಮಂಡಲಾಂತರ್ಗತನಾಗಿದ್ದಾನೆ, ಆದ್ದರಿಂದ ಆದಿತ್ಯ ಅಂತ ಕರೀತಾರೆ. ಘೃಣಿಸೂರ್ಯ ಅಂತ ಒಂದು ಮಂತ್ರ, ಅದನ್ನ ನಾಮವನ್ನು ಉಚ್ಚಾರಣೆ ಮಾಡಿದ್ರು ಸರಿ. ಘೃಣಿ, ಸೂರ್ಯ, ಆದಿತ್ಯ ಅಂತ ನಾಮಗಳ ಅನುದಿನದಿ ಜಪಿಸುವವರಿಗೆ ಈವ ಆರೋಗ್ಯ ಸಂಪದವ. ಅದರಿಂದ ಆರೋಗ್ಯ ಬಯಸ್ತಕ್ಕಂಥವರು, ಆದಿವ್ಯಾಧಿ ಪರಿಹಾರ ಆಗಬೇಕು ಅಂತಿದ್ದವರು ಈ 3 ನಾಮಗಳನ್ನು ಜಪ ಮಾಡಬೇಕು ಅಂತಿದೆ. ವಿಶೇಷವಾಗಿ ಭಾಗವತದಲ್ಲೇ ಹೇಳಿದ್ದಾರೆ, ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಯಾರಿಗಾದ್ರೂ ಆರೋಗ್ಯ ಬೇಕು ಅಂತಿದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಆ ಸೂರ್ಯನನ್ನ ಉಪಾಸನ ಮಾಡಬೇಕು, ಸೂರ್ಯಾಂತರ್ಗತ ನಾರಾಯಣನನ್ನು ಉಪಾಸನ ಮಾಡಬೇಕು. ಅದರಿಂದ ಆರೋಗ್ಯ ಭಾಗ್ಯ ದೊರೀತದಂತೆ. ಸೂರ್ಯನ ಮೇಲೆ ಸ್ತೋತ್ರ ಮಾಡಿ, ಶ್ಲೋಕ ರಚನೆ ಮಾಡಿ, ಸ್ತೋತ್ರ ಮಾಡಿ ಕುಷ್ಠರೋಗ ಮುಂತಾದಂಥ ಮಹಾರೋಗಗಳನ್ನು ನಿವಾರಣೆ ಮಾಡಿಕೊಂಡವರಿದ್ದಾರೆ. ಆದ್ದರಿಂದ ಸೂರ್ಯ ಆದಿವ್ಯಾಧಿ ಪರಿಹಾರಕ, ಅವನ ಕಿರಣಗಳಲ್ಲಿ ಆ ಶಕ್ತಿ ಇದೆ. ಈ ಮಂತ್ರ ಜಪ ಮಾಡುವವರಿಗೆ ಆದಿವ್ಯಾಧಿ ಪರಿಹಾರ ಆಗ್ತದೆ. ಮತ್ತೆ ಇನ್ನೊಂದು ಫಲ ಏನು ಅಂತಂದ್ರೆ ಮಳೆನೂ ಬರ್ತದಂತೆ. ಎರಡಕ್ಕೆ, ಮಳೆ ಇಲ್ಲದೆ ಇದ್ದಾಗ ಮಳೆ ಬರಲಿಕ್ಕೆ ಈ ಮಂತ್ರವನ್ನು ಜಪ ಮಾಡ್ತಾರೆ.
ಸರ್ವವ್ಯಾಧಿಹರ ಶ್ರೀದಃ ವೃಷ್ಟಿದೋಯಂ ಮನುಹು ಅಂತ. ಮನು ಅಂದ್ರೆ ಮಂತ್ರ. ಇದು ಸರ್ವವ್ಯಾಧಿಹರ ಅಂತಾರೆ ಆಚಾರ್ಯರು. ಸಕಲ ವ್ಯಾಧಿಗಳನ್ನು ಪರಿಹಾರ ಮಾಡ್ತಕ್ಕದ್ದು, ಸಂಪತ್ತನ್ನು ಕೊಡ್ತದೆ. ವೃಷ್ಟಿದೋಯಂ, ವೃಷ್ಟಿ ಮಳೆಯನ್ನು ಕೂಡ ಕೊಡ್ತಕ್ಕಂಥ ಮಂತ್ರ. ಆದ್ದರಿಂದ ಮಂತ್ರವನ್ನು ಉಲ್ಲೇಖ ಮಾಡಿ ದಾಸವರೇಣ್ಯರು ಆರೋಗ್ಯ ಭಾಗ್ಯ ಸಂಪತ್ತನ್ನ ಆರೋಗ್ಯ ಸಂಪದವ ಅನ್ನೋದಕ್ಕೆ ಎರಡರ್ಥ. ಆರೋಗ್ಯವನ್ನೂ ಪಡಿಬಹುದು, ಸಂಪತ್ತನ್ನೂ ಪಡಿಬಹುದು. ಕರ್ಣ ಮೊದಲು ಬ್ರಹ್ಮಾಂತ ಜೀವರ ತನುಗಳ ತ್ರಯಗಳಲ್ಲಿ ನಾರಾಯಣನ 1520 ಮೇಲಾರು ಗಣನೆ ಮಾಡ್ಪುದು ಬುಧರು ರೂಪವ ಘೃಣಿ ಸೂರ್ಯ ಆದಿತ್ಯ ನಾಮಗಳ ಅನುಜನದಿ ಜಪಿಸುವರಿಗೀವ ಆರೋಗ್ಯ ಸಂಪದವ. ಮುಂದೆ ಈ ಸಂಖ್ಯೆ ಹೇಗೆ ಬಂತು ಅಂತನ್ನೋದರ ವಿವರಣೆ ಮುಂದಿನ ಪದ್ಯದಲ್ಲಿ ಕೊಡ್ತಾರೆ. 574 ಆಧಿಭೌತಿಕದಲ್ಲಿ ತಿಳಿಯುವುದು. 520 ರೂಪವಧ್ಯಾತ್ಮ ಭೇದಗಳಿನ್ನೂರು ಮೇಲೊಂದಧಿಕ ಮೂರ್ತಿಗಳಾದರದಲ್ಲಿ ಅಧಿದೈವದೊಳು ಚಿಂತಿಪುದು ಭೂಸುರರು. ರೋಗ ಪರಿಹಾರ ಆಗೋದು ಅಂದ್ರೆ ಏನು? 3 ವಿಧ ರೋಗಗಳು, 3 ವಿಧವಾದಂಥ ಆದಿವ್ಯಾಧಿಗಳು ಮನುಷ್ಯನಿಗೆ ಬರ್ತದೆ. ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಅಂತ. ಆದಿಭೌತಿಕ ರೋಗ ಅಂತಂದ್ರೆ ದೇಹಕ್ಕೆ ಬರ್ತಕ್ಕಂಥ ಜ್ವರ, ನೆಗಡಿ, ಕೆಮ್ಮು, ಇದನ್ನೆಲ್ಲ ಆದಿಭೌತಿಕ ಅಂತ ಕರೀತಾರೆ. ಆಧ್ಯಾತ್ಮಿಕ ಅಂತಂದ್ರೆ ಬಂಧುಗಳ ವಿಯೋಗ ಆಗಿ ಪತ್ನಿ, ಪುತ್ರ, ತಂದೆ, ತಾಯಿ ಅವರ ವಿಯೋಗದಿಂದ, ಅವರ ಮರಣಾದಿಗಳಿಂದ ಬರತಕ್ಕಂಥ ಕ್ಲೇಶಕ್ಕೆ, ಮಾನಸಿಕ ಕ್ಲೇಶಕ್ಕೆ ಆಧ್ಯಾತ್ಮಿಕ ತಾಪ ರೋಗ ಅಂತ ಕರೀತಾರೆ. ಆದಿದೈವಿಕ ಅಂತಂದ್ರೆ ದೇವತೆಗಳಿಂದ ಅನಾವೃಷ್ಟಿ, ಅತಿವೃಷ್ಟಿ, ಪ್ರವಾಹ, ಇಂಥ ಬಿರುಗಾಳಿ ಇವೆಲ್ಲ ಬಂದು ಏನು ತಾಪ ಆಗ್ತದೆ ಮನುಷ್ಯನಿಗೆ, ಅದಕ್ಕೆ ಆದಿದೈವಿಕ ಅಂತ ಕರೀತಾರೆ. ಆದಿದೈವಿಕ ಅಂದ್ರೆ ದೇವತೆಗಳಿಂದ ಬಂದೋದಕ್ಕಂಥದ್ದು ಪ್ರಾಕೃತಿಕ, ಪ್ರಕೃತಿ ವಿಕೋಪದಿಂದ ಬರೋದೆಲ್ಲ ಆದಿದೈವಿಕ. ಆಧ್ಯಾತ್ಮಿಕ ಅಂತಂದ್ರೆ ಮನಸ್ಸಿಗೆ ಬರೋದು, ಸ್ತ್ರೀ ಪುತ್ರಾದಿಗಳ ವಿರಹದಿಂದ, ಬಂಧು ವಿಯೋಗದಿಂದ ಬರ್ತಕ್ಕಂಥ ತಾಪಕ್ಕೆ ಆಧ್ಯಾತ್ಮಿಕ. ದೇಹಕ್ಕೆ ಬರುವಂತಹ ಜ್ವರ, ಇತ್ಯಾದಿಗಳಿಗೆ ಆದಿಭೌತಿಕ. ಈ 3 ಪರಿಹಾರ ಆಗಬೇಕು. ಅದಕ್ಕೆ ಪರಮಾತ್ಮ ಒಂದೊಂದನ್ನು ಪರಿಹಾರ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ, 3 ದೇಹದಲ್ಲಿ ಕೆಲವು ರೂಪಗಳಿಂದ ನೆಲೆಸಿದ್ದಾನಂತೆ. ಆದಿಭೌತಿಕ ಜ್ವರಾದಿ ರೋಗಗಳನ್ನು ಪರಿಹಾರ ಮಾಡಲಿಕ್ಕೆ 574 ಆದಿಭೌತಿಕದಲ್ಲಿ ತಿಳಿಯುವುದು ಅಂದ್ರೆ ಇಷ್ಟರ್ಥ. ಆದಿಭೌತಿಕದಲ್ಲಿ 574 ರೂಪದಿಂದ ಪರಮಾತ್ಮ ನೆಲೆಸಿದ್ದಾನೆಂದರೆ ಆದಿಭೌತಿಕದಲ್ಲಿ ನೆಲೆಸಿದ್ದಾನೆಂದ್ರ ಅರ್ಥ. ಆದಿಭೌತಿಕವಾದಂಥ ಜ್ವರ, ನೆಗಡಿ, ಕೆಮ್ಮು ಈ ರೋಗ ಪರಿಹಾರ ಮಾಡಲಿಕ್ಕೆ 574 ರೂಪದಿಂದ ನೆಲೆಸಿದ್ದಾನೆ. 521 ರೂಪವಧ್ಯಾತ್ಮ ಇಷ್ಟೇ ಹೇಳಿದರು. 500 ಅಂದ್ರೆ 700, 5 ಮತ್ತು 2, 500 ಅಂದ್ರೆ 700. 21 721 ರೂಪವಧ್ಯಾತ್ಮ ಅಂದ್ರೆ 721 ರೂಪಗಳಿಂದ ಆಧ್ಯಾತ್ಮಿಕ ತಾಪವನ್ನು ಪರಿಹಾರ ಮಾಡಲಿಕ್ಕೆ ಪರಮಾತ್ಮ ನೆಲೆಸಿದ್ದಾನೆ. ಆಧ್ಯಾತ್ಮಿಕ ತಾಪ ಅಂದ್ರೆ ಮಾನಸಿಕವಾದಂತಹ ಕ್ಲೇಶಗಳು. ಭೇದಗಳು 230 ಮೇಲೊಂದು ಅಧಿಕ ಮೂರ್ತಿಗಳು. ಇಷ್ಟು ಪ್ರಭೇದಗಳು 200, 231, 30 ಮೇಲೆ ಒಂದಧಿಕ 231 ರೂಪಗಳು, 231 ಪ್ರಭೇದಗಳು. ಆದರದಲ್ಲಿ ಅಧಿದೈವದೊಳು ಚಿಂತಿಪುದು ಭೂಸುರರು. ಅಧಿದೈವದಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ ಅದಕ್ಕರ್ಥ ಅನಾವೃಷ್ಟಿ, ಅತಿವೃಷ್ಟಿ, ಹೀಗೆ ಪ್ರಕೃತಿ ವಿಕೋಪದಿಂದ ದೇವತೆಗಳಿಂದ ಬರ್ತಕ್ಕಂಥ ಎಲ್ಲ ತಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ 231 ರೂಪವನ್ನು ಚಿಂತಿಸಬೇಕು. ಎಲ್ಲ ಸೇರಿಸಿದರೆ 574 ಜ್ವರಾದಿ ಪರಿಹಾರಕ್ಕೆ ಭಗವದ್ ರೂಪ. ಮಾನಸಿಕ ಕ್ಲೇಶ ಪರಿಹಾರ ಮಾಡಿಕೊಳ್ಳಿಕ್ಕೆ 721 ರೂಪಗಳಿಂದ ನೆಲೆಸಿದ್ದಾನೆ. ಅತಿವೃಷ್ಟಿ, ಅನಾವೃಷ್ಟಿ ಇಂಥ ತಾಪಗಳನ್ನು ಪರಿಹಾರ ಮಾಡಲಿಕ್ಕೆ 231. ಎಲ್ಲ ಸೇರಿಸಿದರೆ ಎಷ್ಟಾಗ್ತದೆ? ಹಿಂದಿನ ಸಂಖ್ಯೆ ಬರ್ತದೆ. ಹಿಂದೆ ಹೇಳಿದ್ದು ನಾರಾಯಣನ 1520 ಮೇಲಾರು, 1526. ಹಿಂದಿನ ಪದ್ಯದ ಸಂಖ್ಯೆ ಬರಬೇಕಾದ್ರೆ ಈ ಪದ್ಯ ನೋಡ್ಬೇಕು. ಆವಾಗ ಇದ್ರ ಹಿಂದಿನ ಪದ್ಯದಲ್ಲಿ ಎಷ್ಟು ಹೇಳಿದ್ದಾರೆ ಅನ್ನೋದು ಸರಿ ಹೋಗ್ತದೆ. ಅದರಿಂದ ನಾವು ಪಾಠ ತೀರ್ಮಾನ ಮಾಡಬೇಕು. ನಾರಾಯಣನ 1676 ಅಂತಿದ್ದದ್ದು
ಅದು ಸರಿ ಹೋಗೋದಿಲ್ಲ. 1520 ಮೇಲಾರು. 20 ಮೇಲಾರು ಅಂತ ಹೇಳುವಾಗ 70 ಮೇಲಾರು ಅಂತ ಕೇಳಿಸಿರ್ತದೆ, ಹಂಗೆ ಬರೆದಿರ್ತಾರೆ. ಬರವಣಿಗೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಬಾಯಲ್ಲಿ ಹೇಳಿ ಬರೆಯುವಾಗ ವ್ಯತ್ಯಾಸ ಆಗ್ತಾ ಇರ್ತದೆ. ಅದು ಈ ಸಂಖ್ಯೆಗೆ ಅನ್ವಯ ಆಗಬೇಕಾದ್ರೆ ಈ ಪಾಠ ಸರಿಯಾಗಿದೆ. ಹೀಗೆ ಆ ತಾಪತ್ರಯ 3 ವಿಧವಾಗಿ ಬರ್ತಕ್ಕಂಥ ರೋಗ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ 2 ಪದ್ಯಗಳನ್ನ ಹೇಳಿದ್ದಾರೆ. ಒಂದು ಘೃಣಿ, ಸೂರ್ಯ, ಆದಿತ್ಯ ಅನ್ನೋ ನಾಮದ್ದು, ಮತ್ತು ತ್ರಿವಿಧ ತಾಪಗಳ ವಿವರಣೆ ಕೊಟ್ಟು ಅದರ ಪರಿಹಾರಕ್ಕೆ ಇಂಥ ರೂಪ. ವಿಷ್ಣು ಸಹಸ್ರನಾಮದಲ್ಲಿ ಅಹಸ್ಸಂವತ್ಸರ ಅಂತ ಒಂದು ಹೆಸರು ಬರ್ತದೆ. ಅಹಸ್ಸಂವತ್ಸರೋ ವ್ಯಾಲಃ ಪ್ರತ್ಯಯ ಸರ್ವದರ್ಶನ. ಅಹಸ್ಸಂವತ್ಸರ ಅಂದ್ರೆ ಏನು ಅಂತ ಅದರ ವಿವರಣೆ ಕೊಡ್ತಾರೆ. ಅಹಹ ಅಂತಂದ್ರೆ ಹಗಲು, ಸಂವತ್ಸರ ಅಂತಂದ್ರೆ ಒಂದು ವರ್ಷಕ್ಕೆ ಹೆಸರು ಸಂವತ್ಸರ ಅಂತ. ಅಹಸ್ಸಂವತ್ಸರ ಅಂತಂದ್ರೆ ಹಗಲಿನಲ್ಲಿ ಪ್ರತಿ ದಿವಸ, ಅಹ ಅಂದ್ರೆ ದಿನ, ಪ್ರತಿ ದಿನದಲ್ಲಿ ಪರಮಾತ್ಮ ಒಂದೊಂದು ರೂಪದಿಂದ ಪ್ರವಾಹದಂತೆ ಬಂದು ಹೋಗ್ತಾನೆ. ಭಗವಂತನ ರೂಪಗಳ ಪ್ರವಾಹ. ಹಾಗೆ ನೀರಿನ ಪ್ರವಾಹ, ನದಿ ತೀರದಲ್ಲಿ ಕೂತ್ಕೊಂಡ್ರೆ ಒಂದೇ ರೀತಿ ನೀರು, ಬೇರೆ ಬೇರೆ ನೀರು ಬಂದು ಹೋಗ್ತದೆ ನಮ್ಮ ಮುಂದೆ. ಒಂದೇ ನೀರಲ್ಲ, ಆ ನೀರು ಹರಿದು ಹೋಯ್ತು, ಅದೇ ರೀತಿ ನೀರು ಮತ್ತೊಂದು ಬಂತು. ಅದೇ ರೀತಿ ಒಂದೊಂದು ದಿವಸಗಳನ್ನು ಕಳೆಯುವಾಗ ಒಂದೊಂದು ರೂಪದಿಂದ ಪರಮಾತ್ಮ ಆ ದಿವಸ ಇದ್ದು ನಮ್ಮ ಕಾರ್ಯಗಳನ್ನೆಲ್ಲ ಮಾಡಿಸಿ ಆ ದಿನವನ್ನು ಕಳಿಸ್ತಾನೆ. ಮತ್ತೆ 2ನೇ ದಿವಸ ಬರ್ತದೆ, ಮತ್ತೆ ಇನ್ನೊಂದು ಭಗವದ್ ರೂಪ ಬರ್ತದಂತೆ. 3ನೇ ದಿವಸಕ್ಕೆ ಮತ್ತೆ ಬೇರೆ ರೂಪದಿಂದಲೇ ಪರಮಾತ್ಮ ಬಂದು ಆ ದಿನಕ್ಕೆ ನಿಯಾಮಕನಾಗ್ತಾನೆ, ಆ ದೈನಂದಿನ ಕಾರ್ಯಗಳನ್ನ ನಡೆಸ್ತಾನಂತೆ. ಹೀಗೆ ದಿನಗಳ ಪ್ರವಾಹ ಹೇಗೆ 360 ದಿವಸಗಳು ಒಂದಾದ್ಮೇಲೊಂದು ಪ್ರವಾಹದಂತೆ ಬರ್ತದೆ, ಆ ದಿವಸದಲ್ಲಿ ಪರಮಾತ್ಮನು ಕೂಡ ರೂಪಗಳ ಪ್ರವಾಹವನ್ನೇ ಹರಿಸ್ತಾನೆ. ಆ ರೂಪಗಳಿಗೆ ಅಹಹ ಅಂತ ಹೆಸರು. ಸಂವತ್ಸರ ಅಂತಂದ್ರೆ ಒಂದೊಂದು ಸಮಗ್ರ ಸಂವತ್ಸರದಲ್ಲಿ ಪ್ರಭವೋ ವಿಭವ ಶುಕ್ಲ ಪ್ರಮೋದೋಥ ಪ್ರಜಾಪತಿ ಅಂಗಿರಾ ಶ್ರೀಮುಖೋ ಭಾವ ಯುವೋ ಧಾತುಸ್ತಥೈವಚ. ಅದೇ ಹೆಸರಿನಿಂದ ಪ್ರಭವ ಸಂವತ್ಸರದಲ್ಲಿ ಪ್ರಭವ ನಾಮಕನಾಗಿ, ವಿಭವ ಸಂವತ್ಸರದಲ್ಲಿ ವಿಭವ ನಾಮಕನಾಗಿ, ಪ್ರಭವ ಶುಕ್ಲ ಸಂವತ್ಸರದಲ್ಲಿ ಶುಕ್ಲ ನಾಮಕನಾಗಿ, ಹೀಗೆ 60 ಷಷ್ಠಿ ಸಂವತ್ಸರಗಳಲ್ಲಿ 60 ರೂಪಗಳಿಂದ ಪರಮಾತ್ಮನ ಪ್ರವಾಹ ಬರ್ತದೆ. ಒಂದೊಂದು ದಿವಸದಲ್ಲಿ ಒಂದೊಂದು ಪ್ರವಾಹ, ಅದಕ್ಕೆ ಹೆಸರಿಲ್ಲ. ಇನ್ನೇನು ಇಡಬೇಕು ಅಂತಂದ್ರೆ ಪ್ರತಿಪತ್, ದ್ವಿತೀಯ, ತೃತೀಯ, ಚತುರ್ಥಿ ಅಂತಲೇ ಪರಮಾತ್ಮನ ಹೆಸರು ಆಯಾ ದಿವಸಕ್ಕೆ. ಹೀಗೆ ಒಂದೊಂದು ದಿನದಲ್ಲಿ ಒಂದೊಂದು ರೂಪ ಪರಮಾತ್ಮಂದು ಬರ್ತದೆ. ಅದರ ಲಕ್ಷಣ ಏನು? ಪ್ರತಿಪತ್ ತಿಥಿ ಬಂತು, ಪಂಚಮಿ ತಿಥಿ, ಷಷ್ಠಿ ತಿಥಿ ಬಂತು. ಷಷ್ಠಿ ತಿಥಿಯಲ್ಲಿ ಭಗವಂತ ಯಾವ ರೂಪದಿಂದ ಹೇಗೆ ಬಂದಿದ್ದಾನೆ, ಯಾವ ಪಕ್ಷದಲ್ಲಿ ಅನ್ನೋದು ಮಧ್ವಾಚಾರ್ಯರಿಗೆ ಗೋಚರ ಆಗ್ತದಲ್ಲಿ. ನಮಗೆ ಸರಿಯಾಗಿ 24 ರೂಪದ ಲಕ್ಷಣ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂದ್ರೆ. ಇನ್ನು ಇವುಗಳು ನಾಡಿಯಲ್ಲಿರ್ತಕ್ಕಂತಹ ಭಗವದ್ ರೂಪದ ಲಕ್ಷಣ ಅದೆಲ್ಲ ಮನುಷ್ಯರಿಗೆ ಯೋಗ್ಯವೇ ಅಲ್ಲ. ಇದ್ದಾನೆ ಅಂತ ತಿಳ್ಕೊಂಡ್ರೆ ಸಾಕಾಗಿದೆ. ಪರಮಾತ್ಮನ ರೂಪಗಳಿದೆ ಅಂತ ತಿಳ್ಕೊಳ್ಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಅಹಸ್ಸಂವತ್ಸರ ಅಂತ 2 ನಾಮ ಏನ್ ಬರ್ತದೆ, ಅದು ಈ ರೀತಿ ಭಗವದ್ ರೂಪ ಪ್ರವಾಹ ಬರೋದು ಅಂತ ದಾಸರು ಅದನ್ನು ವಿವರಣೆ ಕೊಡ್ತಾ ಇದ್ದಾರೆ. ಸುರುಚಿ ಶಾರ್ವರೀಕರ ನೆನೆಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿ ಭಾಸ್ಕರರೊಳಗೆ 60+300 ರೂಪದಲ್ಲಿ ಕರೆಸಿಕೊಂಬನು ಅಹ ಸಂವತ್ಸರ ನೆನಪ ಸುವಿಶಿಷ್ಟ ನಾಮದಿ ಅರಿತವರಿಗೆ ಆರೋಗ್ಯ ಭಾಗ್ಯವನೀವ ಆನಂದಮಯ. ಮತ್ತೆ ಆರೋಗ್ಯ ಭಾಗ್ಯ, ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಈ ಪಂಚತನ್ಮಾತ್ರ ಸಂಧಿ ಪಾರಾಯಣದ ರೂಢಿಯಲ್ಲಿ ಬಂದಿರೋದೇ ಇದಕ್ಕೆ. ಆರೋಗ್ಯ ಭಾಗ್ಯ ಕೊಡ್ತಾನೆ, ಆರೋಗ್ಯ ಭಾಗ್ಯ ಕೊಡ್ತಾನೆ ಅಂತ ಅನೇಕ ಪದ್ಯಗಳಲ್ಲಿ ಫಲ ಹೇಳ್ತಾ ಇದ್ದಾರೆ ದಾಸರು. ಸುರುಚಿ ಮತ್ತು ಶಾರ್ವರೀಕರ ಅಂತ ಪರಮಾತ್ಮನಿಗೆ 2 ಹೆಸರು. ಸುರುಚಿ ಅಂತಂದ್ರೆ ಸೂರ್ಯನಲ್ಲಿರ್ತಕ್ಕಂಥ ರೂಪಕ್ಕೆ ಸುರುಚಿ ಅಂತ ಕರೀತಾರೆ. ಶಾರ್ವರೀಕರ ಅಂತಂದ್ರೆ ಚಂದ್ರನಲ್ಲಿರ್ತಕ್ಕಂಥ ರೂಪ. ಹೀಗೆ ಸುರುಚಿ ಶಾರ್ವರೀಕರ ನೆನೆಸಿ. ಯಾರದು? ಸಂಕರ್ಷಣ ಪ್ರದ್ಯುಮ್ನ. ಸಂಕರ್ಷಣನೇ ಸುರುಚಿ ನಾಮಕನಾಗಿ ಸೂರ್ಯನಲ್ಲಿರ್ತಾನೆ. ಪ್ರದ್ಯುಮ್ನ ರೂಪಿ ಪರಮಾತ್ಮ ಶಾರ್ವರೀಕರ ನೆನೆಸಿ ಶಶಿ ಚಂದ್ರನಲ್ಲಿರ್ತಾನೆ. ಹಾಗಿಟ್ಕೊಳ್ಬೇಕು. ಸುರುಚಿ ಶಾರ್ವರೀಕರ ನೆನೆಸಿ ಸಂಕರ್ಷಣ ಪ್ರದ್ಯುಮ್ನರು ಶಶಿ ಭಾಸ್ಕರ ಅಂತಂದಾಗ ಭಾಸ್ಕರನಲ್ಲಿ ಸುರುಚಿ ನಾಮಕ, ಶಶಿಯಲ್ಲಿ, ಶಶಿ ಅಂದ್ರೆ ಚಂದ್ರ, ಶಶಿಯಲ್ಲಿ ಶಾರ್ವರೀಕರ ನೆನೆಸಿ 60+300 ರೂಪದಲ್ಲಿ ಪ್ರತಿನಿತ್ಯ ಸೂರ್ಯ ಚಂದ್ರರ ವ್ಯಾಪಾರ ಹಗಲು ರಾತ್ರಿ ನಡೀತಾ ಇರ್ತದೆ. ಅವರಲ್ಲಿ ಸುರುಚಿ ಮತ್ತು ಶಾರ್ವರೀಕರ ನಾಮದಿಂದ 360 ರೂಪಗಳಿಂದ ಪರಮಾತ್ಮ ಒಂದೊಂದು ದಿವಸದಲ್ಲಿ ಬಂದು ಹೋಗ್ತಾನಂತೆ. ಹಗಲು ಸೂರ್ಯನ ಕಿರಣ ಇರ್ತದೆ, ರಾತ್ರಿ ಚಂದ್ರನ ಕಿರಣ ಇರ್ತದೆ.
ಆದ್ದರಿಂದ ಸುರುಚಿ ಶಾರ್ವರೀಕರ ನಾಮಕನಾಗಿ ಅವರಲ್ಲಿದ್ದು 60+300 ರೂಪದಿಂದ ಕರೆಸಿಕೊಂಬನು ಅಹಸ್ಸಂವತ್ಸರ ನೆನಪ ಸುವಿಶಿಷ್ಟ ನಾಮದಿ. ಇದೊಂದು ವಿಶಿಷ್ಟವಾದ ನಾಮ. ಹಗಲು ಇದು ದಿವಸಗಳಲ್ಲಿ ಮತ್ತು ಸಂವತ್ಸರದಲ್ಲಿ ಬರ್ತಕ್ಕಂಥ ರೂಪ. ಇದನ್ನ ಯಾರು ಅಹಸ್ಸಂವತ್ಸರ ಅಂತ ನಾಮ ತಿಳ್ಕೊಳ್ತಾರೆ ಅರಿತವರಿಗೆ ಆರೋಗ್ಯ ಭಾಗ್ಯವನೀವ ನಂದಮಯ, ಆನಂದಮಯನಾದ ಪರಮಾತ್ಮ ಈ 2 ನಾಮ ತಿಳ್ಕೊಂಡವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನಂತ. ವಿಷ್ಣು ಸಹಸ್ರನಾಮಕ್ಕೂ ಇದೇ ಫಲ. ವಿಷ್ಣು ಸಹಸ್ರನಾಮವನ್ನು ರೋಗಾರ್ಥ ಮಂತ್ರ ಅಂತ ಕರೀತಾರೆ. ರೋಗಾರ್ಥ ಮಂತ್ರ ಅಂತಲೇ ಅದಕ್ಕೆ ಪ್ರಸಿದ್ಧಿ. ವಿಷ್ಣು ಸಹಸ್ರನಾಮ. ವಿಷ್ಣು ಅಂದ್ರೆ ವ ಅಂದ್ರೆ 4, ವಿಷ್ಣುನಲ್ಲಿ ಶ ಅಂತಂದ್ರೆ ಯರಲ ವ ಶೇಷ 6, ನು ಅಂತಂದ್ರೆ 5. ಅಂಕಾನಾಂ ವಾಮತೋಗತಿ ಅಂತ ವಾಮಭಾಗದಿಂದ ಲೆಕ್ಕ ಮಾಡಿದ್ರೆ 564 ಆಗ್ತದೆ. ನ ವಿಷ್ಣು ನ ಅಂದ್ರೆ 5, ಶ 6, ವಿ 4, 564. 564 ಸಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಇಂಥೆಂಥ ಮಹಾರೋಗಗಳು ಕೂಡ ವಾಸಿ ಆಗ್ತದೆ. ವಿಶೇಷವಾಗಿ ಅದರ ಫಲ ಏನು ಅಂತಂದ್ರೆ ನರಳುತ್ತಾ ಇದ್ರೆ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ, ಮಧ್ಯಂತರವಾಗಿ ನರಳುತ್ತಾ ಇರ್ತಾರೆ. 2ರಲ್ಲಿ ಯಾವುದಾದ್ರೂ ಒಂದು ಮಾಡೇ ಮಾಡ್ತಾನಂತ ಪರಮಾತ್ಮ. ಇಲ್ಲ ಪೂರ್ತಿಯಾಗಿ ಗುಣ ಮಾಡಿ ಬದುಕಿಸ್ತಾನೆ, ಇಲ್ಲ ಕಳಿಸೇ ಬಿಡ್ತಾನೆ. 2 ಥರನೂ ಆಗ್ತದೆ ಅಂತಾರೆ ವಿಷ್ಣು ಸಹಸ್ರನಾಮಕ್ಕೆ ಆ ಫಲ ಇದೆ. ಸಂಕಲ್ಪ ಮಾಡೋರು ಅಂತ ಹೋಗ್ಲಿಂತ ಮಾಡಬಾರ್ದು, ಇರ್ಲಿ ಒಳ್ಳೇದಾಗ್ಲಿಂತಲೇ ಮಾಡ್ಬೇಕು. ಪರಮಾತ್ಮ ಸುಮ್ಮನೆ ಯಾಕೆ ಅವ್ರದ್ದು ಆಯುಷ್ಯ ಮುಗ್ದಿದ್ರೆ ಕಳಿಸಿ ಬಿಡ್ತಾನಂತೂ ನರಳೋದು ಉಳಿತದೆ. ಅಂಥ ವಿಶೇಷವಾದ ಫಲ ಇದೆ ವಿಷ್ಣು ಸಹಸ್ರನಾಮಕ್ಕೆ. ಅದರಲ್ಲಿ ಇವೆಲ್ಲ ಬರೋದು. ಅಹಸ್ಸಂವತ್ಸರೋ ವ್ಯಾಲಹ ಇಂಥ ರೂಪಗಳ ಹೆಸರೆಲ್ಲ ಅದರಲ್ಲಿದೆ. ಅದು ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥ ರೂಪ. ದಾಸರು ಆ ರಹಸ್ಯವನ್ನು ತಿಳ್ಕೊಂಡು ಹರಿಕಥಾಮೃತ ಸಾರದಲ್ಲಿ ಜನರಿಗೆ ಉಪಯೋಗ ಆಗಲಿ ಅಂತ ಅದನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಬರೆದ್ರು ಅಹಸ್ಸಂವತ್ಸರ ನೆನಪು ಸುವಿಶಿಷ್ಟ ನಾಮದು. ಇದೊಂದು ವಿಶಿಷ್ಟವಾದ ಹೆಸರು. ಇದರಿಂದ ಅರಿತವರಿಗೆ, ಪರಮಾತ್ಮನನ್ನು ಈ ರೂಪದಿಂದ ಅರಿತವರಿಗೆ ಆರೋಗ್ಯ ಭಾಗ್ಯವನೀವ ನಂದಮಯ. ಮತ್ತೆ ಮನೋವಾಂಗ್ಮಯ ರೂಪವನ್ನೇ ವಿವರಿಸ್ತಾರೆ. ಬರುವಾಗ ಒಬ್ಬರಿಂದ ಒಬ್ಬರಿಗೆ ಬರುವಾಗ ಪದ್ಯಗಳು ಹಿಂದೆ ಮುಂದಾಗಿರೋದು ಸಂಭವನೂ ಉಂಟು. ಮನೋವಾಂಗ್ಮಯ ರೂಪ ಹಿಂದೆ ವಿವರಿಸಿದರು, ಈಗ ಪುನಃ ಮನೋವಾಂಗ್ಮಯ ರೂಪ ವಿವರಿಸ್ತಾರೆ. ಏಕಪಂಚಾಶದ್ವರ್ಣಗತ ಮಾ ಕಳತ್ರನು ಸರ್ವರೊಳಗವ್ಯಾಕೃತಾಕಾಶ ಅಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದಿ ಅನೇಕ ಶಾಸ್ತ್ರ ಪುರಾಣ ಭಾಷ್ಯಾನೀಕಗಳ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ, ಮನೋಮಯನಾಗಿ ಚಿಂತನೆ ಮಾಡಿಸಿ ಅನಂತರ ಅದನ್ನ ಹೇಳಿಸಿ ವಾಂಗ್ಮಯನಾಗಿ ಅದನ್ನು ಹೇಳಿಸ್ತಾರೆ. ಎಲ್ಲಿದ್ದಾನೆ ಮನೋಮಯ ವಾಂಗ್ಮಯ ಎಲ್ಲಿದ್ದಾನೆ ಅಂತಂದ್ರೆ ನಿನ್ನೆ ಹೇಳಿದಂತೆ ಸಮಗ್ರ ವೇದಗಳಲ್ಲಿದ್ದಾನೆ. ವೇದ ಅಂತಂದ್ರೆ ವೇದ ಪುರಾಣ ಇತಿಹಾಸ ಎಲ್ಲವೂ ಹೇಳಿದ್ವಿ. ನೀನು ಶಿರೆಗಳ 5 ಬಾಹುಗಳು ಅಂತ ಹೇಳಿದ ಹಾಗೆ ಆ ಪಂಚವೇದಗಳಲ್ಲಿ, 10 ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಎಲ್ಲ ಉಪಪುರಾಣ, 18 ಪುರಾಣ, 18 ಉಪಪುರಾಣ ಎಲ್ಲದರಲ್ಲೂ ಇದ್ದಾನೆ. ಎಲ್ಲದರಲ್ಲೂ ಇರಬೇಕಾದ್ರೆ ಮೊದಲು ಏಕಪಂಚಾಶದ್ ವರ್ಣಗತ 51 ವರ್ಣಗಳಲ್ಲಿ ಮೊದಲಿದ್ದಾನೆ. ಇಷ್ಟು ವಾಂಗ್ಮಯ ಪ್ರಪಂಚ ಬಂದಿದೆಯಲ್ಲ, ಎಲ್ಲ ಬಂದದ್ದು ಬರೇ 51 ಅಕ್ಷರದಿಂದ. 51 ಅಕ್ಷರ 18 ಪುರಾಣಗಳು ಬಂತು, 18 ಉಪಪುರಾಣಗಳು ಬಂತು, 5 ವೇದಗಳು ಬಂತು, 1,00,000 ಶ್ಲೋಕಾತ್ಮಕ ಮಹಾಭಾರತ ಬಂತು. ಒಂದರಲ್ಲೂ ಪುನರುಕ್ತಿ ಇಲ್ಲ. ಇರೋದು 51 ಅಕ್ಷರ. ಆ 51 ಅಕ್ಷರಗಳ ಜೋಡಣೆಯಿಂದ ಇಷ್ಟು ವಾಂಗ್ಮಯ ಪ್ರಪಂಚ ತಯಾರಾಗಿದೆ ನೋಡ್ರಿ. ಯಾರಾದ್ರೂ ಬೇರೆ ಬೇರೆ ಅಕ್ಷರಗಳನ್ನೇನು ಬಳಸಿಲ್ಲ. ಅಕಾರದಿಂದ ಹಿಡಿದು ಕ್ಷಕಾರ ತನಕನೇ ಬಳಸ್ತಾ ಹೋದಂತೆ ಇಷ್ಟು ದೊಡ್ಡ ವಾಂಗ್ಮಯ ಪ್ರಪಂಚ ಆಗಿದೆ ಅಂದ್ರೆ ಪರಮಾತ್ಮನ ಶಕ್ತಿ ಅಂತಹದ್ದು ಯೋಚನೆ. ವಾಂಗ್ಮಯ ರೂಪದಿಂದ ಪುನರುಕ್ತಿ ಬರದಂತೆ 1,00,000 ಶ್ಲೋಕ ಒಂದಕ್ಕೂ ಪುನರುಕ್ತಿ ಇಲ್ಲದಿದ್ದ ಹಾಗೆ ಬೇರೆ ಬೇರೆ ಜೋಡಣೆಗಳು, ಅದೇ ಅಕ್ಷರ, ಮತ್ತೆ 51 ಅಕ್ಷರಗಳಿಂದ ಇಂತಹ ಪ್ರಪಂಚ, ಅದ್ಭುತ ಪ್ರಪಂಚ ನಿರ್ಮಾಣ ಆಗಿದೆ, ವಾಂಗ್ಮಯ ಪ್ರಪಂಚ. ಅದರೊಳಗೆ ವಾಂಗ್ಮಯ ನಾಮಕನಾದ ಪರಮಾತ್ಮ ಇದ್ದಾನೆ. ಏಕಪಂಚಾಶದ್ವರ್ಣಗತ ಮಾಕಲತ್ರ. ಮಾಕಲತ್ರ ಅಂದ್ರೆ ಲಕ್ಷ್ಮೀ ರಮಣ ಅಂತ ಅರ್ಥ. ಮಾ ಅಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯನ್ನೇ ಕಳತ್ರ ಅಂದ್ರೆ ಪತ್ನಿಯನ್ನಾಗಿ ಹೊಂದಿದವನು ಮಾಕಳತ್ರ. ಏಕಪಂಚಾಶದ್ವರ್ಣಗತನಾಗಿ ಸರ್ವರೊಳಗೂ ಇದ್ದಾನೆ. ಯಾಕೆಂದ್ರೆ ಅವರಿಂದ ವಾಕ್ ನಡಿಬೇಕು, ಮನನ ನಡಿಬೇಕು. ಅದಕ್ಕೋಸ್ಕರ ವಾಂಗ್ಮಯ ರೂಪ ಅವರೊಳಗಿರ್ತದೆ. ಎಲ್ಲಿದ್ದಾನೆ? ನಮ್ಮ ಒಳಗೆ ಮಾತ್ರ ಅಲ್ಲ, ಅವ್ಯಾಕೃತಾಕಾಶ ಅಂತ ವ್ಯಾಪಿಸಿ. ಅವ್ಯಾಕೃತಾಕಾಶ ಒಳಗೂ ಇದೆ, ಬ್ರಹ್ಮಾಂಡದ ಒಳಗೂ ಇದೆ. ಆಕಾಶ 2, ಒಂದು ಭೂತಾಕಾಶ,
ಮತ್ತು ಅವ್ಯಾಕೃತ ಆಕಾಶ ಅಂತ ಎರಡು. ಅವ್ಯಾಕೃತ ಆಕಾಶ ಅಂದ್ರೆ ಇದೆ ಅವಕಾಶ ಇದೆಲ್ಲ, ಅದಕ್ಕೆ ಅವ್ಯಾಕೃತ ಆಕಾಶ ಅಂತ ಹೆಸರು. ಕೈಯಲ್ಲಾಡಿಸ್ತೀವಿ, ಓಡಾಡ್ತೀವಿ, ಇದೆಲ್ಲ ಅವ್ಯಾಕೃತ ಆಕಾಶ ಇರೋದ್ರಿಂದ. ಭೂತಾಕಾಶ ಪಂಚಭೌತಿಕ ದೇಹದಲ್ಲಿ ಸೇರ್ಕೊಂಡಿರ್ತದೆ, ಅದು ಭೂತಾಕಾಶ. ಅದೂ ಇದೆ, ಅದು ಕಾಣೋದಿಲ್ಲ. ಅವ್ಯಾಕೃತ ಆಕಾಶ ಅದು ನಮ್ಮ ಕೈ ಕಾಲು ಅಲ್ಲಾಡಿಸುವಾಗ ನಮಗೆ ಗೋಚರ ಆಗ್ತದೆ, ಸಾಕ್ಷೀಂದ್ರಿಯಕ್ಕೆ ಗೋಚರ ಆಗ್ತದೆ ಅವ್ಯಾಕೃತ ಆಕಾಶ. ಅದು ಬ್ರಹ್ಮಾಂಡದ ಹೊರಗೂ ವ್ಯಾಪಿಸಿದೆ, ಕೊನೆ ತನಕ ಇರೋದು ಅವ್ಯಾಕೃತ ಆಕಾಶ. ಬ್ರಹ್ಮಾಂಡದ ಒಳಗೂ ಇದ್ದು ಬ್ರಹ್ಮಾಂಡದ ಮೇಲೆ ಪೃಥ್ವಿ ಆವರಣ, ಜಲಾವರಣ, ತೇಜಾವರಣ, ವಾಯು ಆವರಣ, ಆಕಾಶ ಆವರಣ, ಅಹಂಕಾರ ತತ್ವದ ಆವರಣ, ಮಹತ್ತತ್ವದ ಆವರಣ, ತಮೋಗುಣ, ರಜೋಗುಣಾವರಣ, ಸತ್ವಗುಣಾವರಣ, ಇಷ್ಟು ಆವರಣಗಳಾದ ಮೇಲೆ ಅವ್ಯಾಕೃತ ಆಕಾಶ ಅಲ್ಲೂ ಇದೆ, ಇನ್ನೂ ಮೇಲಿದೆ. ಅವ್ಯಾಕೃತ ಆಕಾಶ ಅನಂತವಾಗಿದ್ದೆ. ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ನವಾವರಣಗಳನ್ನು ದಾಟಿ ವ್ಯಾಪಿಸಿದಂಥ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದ್ದಾನೆ ವಾಂಗ್ಮಯ ರೂಪದಿಂದ ಪರಮಾತ್ಮ. ಯಾಕೆ ವಾಂಗ್ಮಯ ರೂಪ ಇಷ್ಟೆಲ್ಲ ವ್ಯಾಪಿಸಬೇಕು? ಬರೇ ಗ್ರಂಥಗಳಲ್ಲಿದ್ದರೆ ಸಾಲದೆ ಅಂತಂದ್ರೆ, ಈ ಅಕ್ಷರಗಳೆಲ್ಲ ಇರೋದು ಏಕಪಂಚಾಶದ್ವರ್ಣ, 51 ಅಕ್ಷರಗಳು ವ್ಯಾಪ್ತ. ನಮ್ಮ ಸಿದ್ಧಾಂತದಲ್ಲಿ ವರ್ಣಗಳೆಲ್ಲ ವ್ಯಾಪ್ತ, ಎಲ್ಲ ಕಡೆ ವರ್ಣಗಳು ವ್ಯಾಪಿಸಿದೆ. 51 ವರ್ಣ ಎಲ್ಲಿದೆ ಆಕಾರದಿಂದ ಹಿಡಿದು ಕ್ಷಕಾರ ತನಕ ವರ್ಣ ಅಂತಂದ್ರೆ ಸರ್ವತ್ರ ವ್ಯಾಪ್ತವಾಗಿದೆ, ಎಲ್ಲಾ ಕಡೆ ವ್ಯಾಪಿಸಿದ್ದಾವೆ ವರ್ಣಗಳು. ಆದ್ರಿಂದ ಎಲ್ಲಿ ಬಾಯಿಯ ವ್ಯಾಪಾರ ಮಾಡಿದ್ರೆ ಅಲ್ಲಿ ಆ ವರ್ಣ ಅಭಿವ್ಯಕ್ತ ಆಗ್ತದೆ. ಆಕಾಶದಲ್ಲಿ ಎಲ್ಲಾ ಕಡೆ ವ್ಯಾಪ್ತವಾಗಿದೆ. ಅದು ಇಲ್ಲಿ ನಾವು ಆ ಧ್ವನಿಯನ್ನು ನಾವು ಸೃಷ್ಟಿ ಮಾಡಿಬಿಟ್ರೆ ಆ ಧ್ವನಿಯಿಂದ ವರ್ಣ ಅಭಿವ್ಯಕ್ತ ಆಗ್ತದೆ. ಮತ್ತೊಂದು ಕಡೆ ಯಾರಾದ್ರೂ ತಾವು ತಮ್ಮ ಬಾಯಿಯಿಂದ ಧ್ವನಿಯನ್ನು ಸೃಷ್ಟಿ ಮಾಡಿದ್ರು ಅಂತಂದ್ರೆ, ಒಳಗಿನ ವಾಯುವನ್ನು ತಂದು ಹೊರಗೆ ಹಾಕಿ ಆ ವಾಯುವಿನಿಂದ ಧ್ವನಿ ಸೃಷ್ಟಿ ಮಾಡಿದ್ರು ಅಂದ್ರೆ ಆಯಾ ವರ್ಣ ಅಭಿವ್ಯಕ್ತ ಆಗ್ತದೆ. ಅದರಿಂದ ವರ್ಣಗಳು ಸರ್ವತ್ರ ವ್ಯಾಪ್ತವಾಗಿರೋದ್ರಿಂದ ವರ್ಣಗಳಲ್ಲಿ ಅದರಲ್ಲಿ ನೆಲೆಸಿದಂತಹ ಪರಮಾತ್ಮನ ವಾಂಗ್ಮಯ ರೂಪವೂ ಕೂಡ ಸರ್ವತ್ರ ವ್ಯಾಪ್ತವಾಗಿದೆ. ಅದಕ್ಕೆ ಹೇಳಿದ್ದು ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿ ನಿಗಮತತಿ ಅಂದ್ರೆ ವೇದ ಸಮೂಹಗಳು, ವ್ಯಾಕರಣ, ಭಾರತ, ಮಹಾಭಾರತ ಮುಂತಾದ ಅನೇಕ ಶಾಸ್ತ್ರ, ಪುರಾಣ, ಭಾಷ್ಯ ಇವುಗಳನ್ನೆಲ್ಲ ಕಲ್ಪಿಸಿದ್ದು ವಾಂಗ್ಮಯ ರೂಪಿ ಪರಮಾತ್ಮ. ಇದನ್ನು ಕಲ್ಪಿಸಿದಾನೆ ಅಂತಂದ್ರೆ ಅದೇ 51 ಅಕ್ಷರಗಳಲ್ಲಿ ವ್ಯಾಪಿಸಿ ಅದರ ಜೋಡಣೆ ತಾನೇ ನಿಂತುಕೊಂಡು ಬೇರೆ ಬೇರೆ ರೀತಿ ಜೋಡಣೆ ಆಗುವ ಹಾಗೆ ಮಾಡಿ ಇಷ್ಟು ಗ್ರಂಥಗಳನ್ನ, ವಾಂಗ್ಮಯ ಪ್ರಪಂಚವನ್ನು ಕಲ್ಪಿಸಿದಂಥ ಪರಮಾತ್ಮನೇ ವಾಂಗ್ಮಯ ರೂಪಿ ಪರಮಾತ್ಮ ಅಂತ ಅವನಂತೆ.